ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡುತ್ತಿರುವ ದ್ವೇಷ ಭಾಷಣ ನಿಯಂತ್ರಣ ಕಾಯ್ದೆಯು ಸಮಾಜದಲ್ಲಿ ದ್ವೇಷದ ವಿಷಬೀಜ ಬಿತ್ತುವವರಿಗೆ ಆತಂಕ ಉಂಟು ಮಾಡಿದೆ ಎಂದು ಶಿವಮೊಗ್ಗ ಮಹಾನಗರ ಪಾಲಿಕೆ ಮಾಜಿ ಕಾರ್ಪೊರೇಟರ್ ಎಚ್ ಸಿ ಯೋಗೀಶ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಯೋಗೀಶ್, ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ನಿಯಂತ್ರಣ ವಿಧೇಯಕವನ್ನು ಜಾರಿಗೆ ತಂದಿದೆ. ಆದರೆ ಸದಾ ದ್ವೇಷ ಭಾಷಣದಲ್ಲಿ ನಿರತರಾಗಿರುವ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತು ಹಾಲಿ ಶಾಸಕ ಚನ್ನಬಸಪ್ಪ ಅವರಿಗೆ ಇದನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ. ತಮ್ಮ ದ್ವೇಷದ ರಾಜಕಾರಣವನ್ನು ಕಾಂಗ್ರೆಸ್ ಪಕ್ಷ ಕಟ್ಟಿಹಾಕುತ್ತದೆ ಎಂಬ ಭಯ ಅವರನ್ನು ಈಗ ಕಾಡುತ್ತಿದೆ ಎಂದು ಈಶ್ವರಪ್ಪ ಮತ್ತು ಚನ್ನಬಸಪ್ಪ ಅವರ ವಿರುದ್ಧ ವ್ಯಂಗ್ಯ ಮಾಡಿದರು. ಒಂದು ಸಣ್ಣ ಬ್ರೇಕ್ ತಗೊಂಡು ಎಚ್ ಸಿ ಯೋಗೇಶ್ ಅವರು ಈ ದ್ವೇಷ ಭಾಷಣ ಕಾಯ್ದೆ ಬಗ್ಗೆ ಏನೆಲ್ಲ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ, ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದು ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ, ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ದ್ವೇಷ ಭಾಷಣಗಳು, ದ್ವೇಷ ಅಪರಾಧಗಳು ವಿಧೇಯಕ, ಪ್ರತಿಪಾದಕ ವಿಧೇಯಕ 2025 ಬೆಳಗಾವಿನಲ್ಲಿ ನಡೆದಂತಹ ಒಂದು ಸೆಷನ್ ಅಲ್ಲಿ ಈ ಒಂದು ವಿಚಾರವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ವಿಧೇಯಕನ ಮಂಡನೆ ಮಾಡಿ ಪಾಸ್ ಮಾಡಿರ್ತಕ್ಕಂಥದ್ದು. ಇದಾದ ನಂತರ ಬಹಳಷ್ಟು ವಿಚಾರಗಳನ್ನ ದ್ವೇಷ ಹಬ್ಬಿಸ್ತಕ್ಕಂಥವ್ರು, ದ್ವೇಷದಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಪ್ರೀತಿನ ಗೆಲ್ಲೋದಕ್ಕೆ ಕಾರಣ ಬೇಕಾಗಿಲ್ಲ, ಆದ್ರೆ ದ್ವೇಷನ ಮಾಡೋದಕ್ಕೆ ಬಹಳಷ್ಟು ಕಾರಣಗಳು ಬೇಕಾಗ್ತದೆ. ಒಂದು ದೇಶವನ್ನು ಕಟ್ಟಲು ಕಾನೂನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ರಾಜ್ಯ ಕಟ್ಟಲು ಕಾನೂನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಒಂದು ಸಂಸ್ಥೆಯನ್ನ ಕಟ್ಟೋದಕ್ಕೂ ಕೂಡ ಕಾನೂನು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನೆಲ್ಲದನ್ನು ಕೂಡ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇರಬೇಕಾದ್ರೆ ಕಾನೂನಿನ ವ್ಯವಸ್ಥೆ, ಸುವ್ಯವಸ್ಥೆ ಬಹಳಷ್ಟು ಬೇಕಾಗಿರ್ತಕ್ಕಂಥದ್ದು.
ಆ ಒಂದು ಸುವ್ಯವಸ್ಥೆಯ ದೃಷ್ಟಿಯಲ್ಲಿ ಈ ದ್ವೇಷದ ಭಾಷಣದ ವಿಚಾರವಾಗಿ ವಿಧೇಯಕನ ಮಂಡನೆ ಮಾಡಿದಾಗ ಅವತ್ತಿನ ದಿವಸದಿಂದನೇ ಯಾರ್ಯಾರು ದ್ವೇಷದ ಬೀಜವನ್ನು ಬಿಚ್ಚುತ್ತಾರೋ ಅವರೆಲ್ಲರೂ ಕೂಡ ಅವರಿಗೆ ಬಹಳಷ್ಟು ಯೋಚನೆಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರೆಲ್ಲರೂ ಕೂಡ ಏನು ಅಂತ ಹೇಳಿದ್ರೆ, ನಮ್ಮ ರಾಜಕೀಯದ ಭವಿಷ್ಯ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಕಟ್ಟಾಗ್ತಿದ್ಯಾ ಅಂತಕ್ಕಂಥದ್ದನ್ನು ಕೂಡ ಪ್ರತಿನಿತ್ಯ ನಾವು ಯಾವ ರೀತಿ ನಮ್ಮ ಹೇಳಿಕೆಗಳನ್ನ ಕೊಡ್ತೀವೋ ಅದನ್ನ ಎಲ್ಲದೂ ಕೂಡ ಕಾಂಗ್ರೆಸ್ ಪಕ್ಷ ಹಿಡಿದಿಟ್ಕೊಳ್ತಾ ಇದೆಯಾ ಅಂತಕ್ಕಂಥ ಯೋಚನೆಗಳು ಕೂಡ, ಅದರಲ್ಲೂ ಬಹಳ ಮುಖ್ಯವಾಗಿ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿಯವರು ಕೂಡ ಮೊನ್ನೆ ಒಂದು ಪ್ರತಿಭಟನೆಯನ್ನು ಮಾಡಿದ್ರು. ನಾವು ಗವರ್ನರ್ಗೆ ನಾವು ಒತ್ತಾಯವನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ, ಸಹಿ ಹಾಕ್ಬೇಡ್ರಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಅಂತ ಬಹಳಷ್ಟು ಅವತ್ತೇ ದ್ವೇಷದ ಭಾಷಣದ ಏನು ವಿಚಾರವಾಗಿ ಏನಾದ್ರು ಕಾನೂನು ಬಂದಿದೆ ಅಂದ್ರೆ ಅವತ್ತೇ ಅವರಿಗೆ ಇದನ್ನ ಮೊದಲನೇ ಕೇಸ್ನ ಹಾಕ್ತಕ್ಕಂತ ರೀತಿಯಲ್ಲಿ ಅವರೆಲ್ಲರೂ ಕೂಡ ಮಾತಾಡ್ಕೊಂಡು ಬಂದ್ರು. ಇವತ್ತು ನಾವು ಕಾಶಿಯವರಿಗೆ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಇದ್ವಿ. ಯಾಕಂತ ಹೇಳಿದ್ರೆ ಪ್ರಪ್ರಥಮವಾಗಿ ಬಹಳಷ್ಟು ದ್ವೇಷ ಭಾಷಣಗಳಲ್ಲಿ ಬಹಳಷ್ಟು ಆಳವಾಗಿ ಏನಾದ್ರು ಇಲ್ಲಿರ್ತಕ್ಕಂಥದ್ದು ಹೇಳಿದ್ರು ಅಂತ ಹೇಳಿದ್ರೆ, ಚನ್ನಬಸಪ್ಪನವರ ವಿರುದ್ಧ ಕಾಶಿಯವರು ಕೂಡ ಒಂದು ಕೇಸನ್ನ ಫೈಲ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 2014-15 ಇಸ್ವಿಯಲ್ಲಿ FIR ಕೂಡ ಆಗ್ತದೆ ಈ ವಿಚಾರವಾಗಿ. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ತಲೆ ಕಡಿತೀನಿ ಅಂತೇಳಿ ಅವತ್ತು ಚನ್ನಬಸಪ್ಪನವರು ಹೇಳ್ತಾರೆ. ಅವರ ವಿರುದ್ಧ ಒಂದು FIR ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ತದನಂತರ ಇಲ್ಲಿರ್ತಕ್ಕಂಥ ಚನ್ನಬಸಪ್ಪನವರ ಆರಾಧ್ಯ ದೇವರಾಗಿರ್ತಕ್ಕಂಥ ಈಶ್ವರಪ್ಪನವರು, ಇವರಂತೂ ಪ್ರತಿನಿತ್ಯ ದ್ವೇಷ ಭಾಷಣಗಳನ್ನ ಹೇಳ್ಕೊಳ್ತಾ ಅವ್ರಿಗೆ ದ್ವೇಷ ಭಾಷಣಗಳು ಬಿಟ್ರೆ, ಈಶ್ವರಪ್ಪನವ್ರಿಗೆ ನಾವು ಒಂದು ಕೇಳೋದು ಇಷ್ಟಪಡ್ತಿದ್ವಿ, ಚನ್ನಬಸಪ್ಪನವ್ರಿಗೂ ಕೇಳಕ್ ಇಷ್ಟಪಡ್ತಾ ಇದೀವಿ. 25 ವರ್ಷ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದಾರೆ. ನೀವು ಇಲ್ಲಿ ತನಕ ಒಂದು ಕೈಪಿಡಿ ಕೂಡ ನೀವು ಬಿಡುಗಡೆ ಮಾಡಲಿಲ್ಲ. ಏನಂತ ಹೇಳಿದ್ರೆ, ನಾನು ಇಂತಿಂತ ಕೆಲಸ ಮಾಡಿದೀನಿ ಅಂತ ಕೈಪಿಡಿ ಬಿಡುಗಡೆ ಮಾಡಲಿಲ್ಲ. ಮಾತೆತ್ತಿದ್ರೆ ಇವರಿಬ್ಬರು ವರ್ಷನು ಏನು ಅಂತ ಹೇಳಿದ್ರೆ, ಬೇರೆ ಕಮ್ಯುನಿಟಿಯವರಿಗೆ, ಬೇರೆ ಅನ್ಯ ಜಾತಿಯವರಿಗೆ ನಾವು ತುಷ್ಟೀಕರಣ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದು ಕೂಡ. ದ್ವೇಷ ಭಾಷಣಗಳು ಬರ್ಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಅವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು 7 ಕೋಟಿ ಜನಕ್ಕೂ ಕೂಡ ಅನ್ವಯಿಸಿರ್ತಕ್ಕಂಥ ಈ ಒಂದು ಕಾನೂನು ಇದು ಕಾಂಗ್ರೆಸ್ನವರಿಗೆ ಅಥವಾ ಅನ್ಯ ಜಾತಿಯವರಿಗೆ, ಅನ್ಯ ಧರ್ಮದವರಿಗೆ, ಅನ್ಯ ಕೋಮಿನವರಿಗೆ, ಇಂಥದ್ದೇ ಕೋಮಿನವರಿಗೆ ಅಂತಕ್ಕಂಥದ್ದು ಯಾವುದೂ ಕೂಡ ಇಲ್ಲ. ಆ ಕಾನೂನಿಗೆ ನಾನು ಕೂಡ ಒಳಪಟ್ಟಿದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿಂದೂಗಳಿದ್ದಾರೆ, ಮುಸಲ್ಮಾನಿದ್ದಾರೆ, ಬೇರೆ ಬೇರೆ ಹಿಂದೂಗಳಲ್ಲೂ ಕೂಡ ಉಪಜಾತಿಯವರಿದ್ದಾರೆ. ಅವರೆಲ್ಲರಿಗೂ ಕೂಡ ಅನ್ವಯಿಸಿರ್ತಕ್ಕಂಥ ಒಂದು ಕಾನೂನು ಇದು. ಈ ಕಾನೂನಿಗೆ ನಾವೆಲ್ಲರೂ ಕೂಡ ಒಳಪಟ್ಟ ಮೇಲೆ ಎಲ್ಲರಿಗೂ ಒಂದೇ ಕಾನೂನು. ಇವರು ಯಾವ ರೀತಿ ಇದನ್ನ ಹೇಳ್ತಾರೆ, ಗವರ್ನರಿಗೆ ಸಹಿ ಹಾಕ್ಬೇಡಿ ಅಂತ ಹೇಳ್ತಾರೆ. ಇವರು ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ, ಪ್ರಧಾನಮಂತ್ರಿಗಳು ಹೇಳಿಕೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೆ ಎಂದಾರು ಕೂಡ ಇವರೆಲ್ಲರೂ ಕೂಡ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಈ ಒಂದು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ಈ ಒಂದು ಯುವ ಜನತೆಗಾಗಿ ಏನಾದ್ರು ಹೇಳ್ತಾ ಇದಾರಲ್ಲ ಅದನ್ನ ನಡ್ಕೊಂಡು ಹೋಗಿದಾರ ಅಂತೇಳಿ ಅದ್ರ ಬಗ್ಗೆ ಎಂದೂ ಕೂಡ ಮಾತಾಡ್ಲಿಲ್ಲ. ಇದಕ್ಕೆ ರಾಜ್ಯಪಾಲರಿಗೆ ನೀವು ಸಹಿ ಹಾಕ್ಬೇಡಿ ಅಂತಕ್ಕಂಥ ಫೋರ್ಸ್ ನ ಇವತ್ತು ರಾಜ್ಯಾದ್ಯಂತ ಮಾಡಬೇಕು, ಜಿಲ್ಲಾದ್ಯಂತ ಮಾಡಬೇಕು ಅಂತ ಹೇಳಿ ಮೊನ್ನೆನೂ ಕೂಡ ಇವರು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವರಿಗೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇವರಿಗೆ ಹಿಂದೂಸ್ತಾನ ಒಂದು ಲೆಕ್ಕಾಚಾರ, ತದನಂತರ ತುಷ್ಟೀಕರಣ ವಿಚಾರಕ್ಕೆ, ಅನ್ಯ ಧರ್ಮದ ಒಂದು ವಿಚಾರಕ್ಕೆ, ಮುಸಲ್ಮಾನರ ವಿಚಾರಕ್ಕೆ, ಪಾಕಿಸ್ತಾನದ ವಿಚಾರಕ್ಕೆ, ಅನ್ಯ ಧರ್ಮದ ವಿಚಾರಕ್ಕೆ ಮಾತಾಡ್ಕೊಂಡು ಬರ್ತಾರೆ ಅಷ್ಟೇ ಬಿಟ್ರೆ, ನಾವು ಕೂಡ ಇವರಿಗೆ ಕೇಳೋದಕ್ಕೆ ಇಷ್ಟಪಡ್ತಾ ಇದೀವಿ. ನೀವು ನಿಮ್ಮ ಕೈಪಿಡಿಯಲ್ಲಿ ಬಿಡುಗಡೆ ಮಾಡಿ ನೀವೇನೇನು ಕೆಲಸ ಮಾಡ್ತಾ ಇದ್ದೀರಾ, ಮುಂದೇನೇನು ನಿಮ್ಮ ಯೋಜನೆಗಳು ಏನೇನು ಅಂತ ಅದನ್ನ ಯೋಚನೆ ಮಾಡಿ ಸ್ವಾಮಿ. ಶಿವಮೊಗ್ಗ ನಗರದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಶಾಂತ ರೀತಿಯಿಂದ ಇರತಕ್ಕಂಥ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ. ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಆಸಿಫ್ ಅವರು ಕೂಡ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಏನಂತ ಹೇಳಿದ್ರು, ನಿಮ್ ಬಂಡವಾಳಶಾಹಿಗಳು ಈ ಶಿವಮೊಗ್ಗ ನಗರಕ್ಕೆ ಬರೋದಕ್ಕೆ ಯೋಚನೆ ಮಾಡ್ತಾರೆ ನಿಮ್ಗಳ ಕಡೆಯಿಂದ ಅಂತಕ್ಕಂಥದ್ದು ಕೂಡ. ಇದನ್ನೆಲ್ಲದನ್ನು ಬಿಟ್ಟು ಒಬ್ಬ ನಾಯಕನಾದನಂತೂ ಇಲ್ಲಿರ್ತಕ್ಕಂಥ ಎಲ್ಲಾ ಟೀಮ್ನ ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ನಾವೆಲ್ಲರೂ ಕೂಡ ಒಂದು ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋದ್ರೆ ಮಾತ್ರ ನಿಮಗೆ ಈ ಶಿವಮೊಗ್ಗ ನಗರದ ಜನತೆ ಪ್ರೀತಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ದ್ವೇಷ ಭಾಷಣದಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಹೋಗ್ತಿದೆ ಅಂತ ಹೇಳಿದ್ರೆ, ಯಾರ್ಯಾರು ಈಗ ನಾವೆಲ್ಲರೂ ಕೂಡ ಬಹಳಷ್ಟು ಪ್ರೆಸ್ ಮೀಟ್ ನೀವು ನೋಡಿದಿರಿ, ಪಕ್ಷದ ಕಚೇರಿಯಲ್ಲಿ ಕೂಡ ನೋಡಿದಿರಿ, ಇಲ್ಲೂ ನೋಡಿದಿರಿ, ನಮ್ಮ ಜಿಲ್ಲಾ ಮಂತ್ರಿಗಳ ಕಚೇರಿಯಲ್ಲೂ ಕೂಡ ಬೇಕಾದಷ್ಟು ನೋಡಿದಿರಿ. ದ್ವೇಷದ ಭಾಷಣಗಳು ನಮ್ಮಲ್ಲಿ ಬಹಳಷ್ಟು 1% ಕೂಡ ನಾವು ದ್ವೇಷದ ಭಾಷಣಗಳು ಅಂತೂ ನಾವಂತೂ ಮಾಡಿರೋ ಉದಾಹರಣೆಗಳು ಇಲ್ಲ. ಆದ್ರೆ ಬೇರೆಯವರು ರಾಜಕೀಯದ ಒಂದು ಉದ್ದೇಶದಿಂದ ನಮ್ಮ ರಾಜಕೀಯ ಬೇರೆಯವರಿಗೋಸ್ಕರ ಬೈದ್ರೆ ನಮ್ಮ ರಾಜಕೀಯ ಬೇಳೆಕಾಳು ಬೇಯ್ತದೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ದ್ವೇಷದ ಭಾಷಣದ ವಿಚಾರಕ್ಕೆ ಇವರೆಲ್ಲರಿಗೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ.
ಅದು ಜೊತೆಗೆ ಯಾರ್ಯಾರು ದ್ವೇಷದ ಭಾಷಣ ಮಾಡ್ತಿರೋ ಅವರೆಲ್ಲರೂ ಕೂಡ ಬಿಲದಿಂದ ಹೊರಗಡೆ ಬಂದು ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಈ ವಿಧೇಯಕ ಬೇಡ ಅಂತಕ್ಕಂಥದ್ದನ್ನು ಕೂಡ. ಡೆವಲಪ್ಮೆಂಟ್ ವಿಚಾರಕ್ಕೆ ನೀವು ಪ್ರೆಸ್ ಮೀಟ್ ಮಾಡಿ, ಡೆವಲಪ್ಮೆಂಟ್ ವಿಚಾರಕ್ಕೆ ಜನಗಳನ್ನ ಸೇರಿಸಿ, ಈ ವಿಚಾರಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಕಾನೂನು ಲಾಬಿ ಆದ್ರೆ ಇನ್ನೂ ಹೆಚ್ಚು ಜೈಲುಗಳನ್ನು ಕೂಡ ಮಾಡಬೇಕಾಗ್ತದೆ. ಆ ಜೈಲುಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಬಿಜೆಪಿಯ ಹಾಲಿ ಶಾಸಕರು ಇರ್ಬೋದು, ಮಾಜಿ ಶಾಸಕರುಗಳು ಇರ್ಬೋದು, ಮಾಜಿ ಮಂತ್ರಿಗಳು ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳು ಇರ್ಬೋದು, ಈ ರೀತಿ ಇದ್ದಂತ ಇವರಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಜೈಲು ಮುಂದಿನ ದಿನಗಳಲ್ಲಿ ಬೇಕಾಗ್ಬೋದೇನೋ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನಾವು ಇವತ್ತು ಪತ್ರಿಕಾ ಹೇಳಿಕೆ ಮುಖಾಂತರ ಹೇಳ್ತಾ ಇರತಕ್ಕಂಥದ್ದು ಏನಂತ ಹೇಳಿದ್ರೆ, ನೀವಾಗ್ಲಿ ಮಾನ್ಯ ಶಾಸಕರಾಗ್ಲಿ ಬಿಜೆಪಿಯ ಏನು ಜಿಲ್ಲಾ ಮುಖಂಡರುಗಳು ಕೂಡ ಮೊನ್ನೆ ಬಹಳ ಉದ್ವೇಗದಿಂದ ಬಹಳ ಜೋರಾಗಿ ಮಾತಾಡಿದ್ರಿ. ನಿಮ್ಮ ಸಂತೋಷ, ನಿಮ್ಮ ಈ ಒಂದು ಜೋರು ಮಾತಿದೆಯಲ್ಲ, ನಿಮ್ಮ ಕೇಂದ್ರ ಸರ್ಕಾರದ ಏನು ಕಾರ್ಯಕ್ರಮಗಳಿದಾವಲ್ಲ ಈ ವಿಚಾರನ ಮಂಡನೆ ಮಾಡೋದ್ರಲ್ಲಿ ಹಿಡ್ಕೊಳ್ಳಿ. ಈ ದ್ವೇಷ ಏನು ಭಾಷಣದ ಇದೇನು ನಾವೇನು ಪ್ರತಿಬಂಧಕ ವಿಧೇಯಕ ತಂದಿದೀವೋ ಖಂಡಿತವಾಗ್ಲೂ ಇದು ಈ ಸಾರ್ವಜನಿಕರಿಗೆ ಹಾಗೂ ಕಾನೂನು ತರದಲ್ಲಿ ಸುವ್ಯವಸ್ಥೆ ಇರೋದ್ರಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ತದೆ, ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ. ಇದರಿಂದ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಇನ್ನೂ ಹೆಚ್ಚು ನೆಲೆಸುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ರಾಜಕೀಯ ಭವಿಷ್ಯನ ಹಾಗೂ ರಾಜಕೀಯ ಬೇಳೆಕಾಳನ್ನ ಯಾವುದೇ ಕಾರಣಕ್ಕೂ ನೀವು ಈ ಒಂದು ವಿಧೇಯಕ ಜೊತೆಯಾಗಿ ಇದನ್ನು ನೀವು ಕೂಡ ಈ ಲಾಬಿ ನಾವು ಮಾಡ್ತೀವಿ. ಯಾರಿಗೂ ತುಷ್ಟೀಕರಣ ಕೊಡಿಸೋದಕ್ಕಲ್ಲ, ಯಾರಿಗೂ ಪ್ರೀತಿ ಪಡಿಸೋದಕ್ಕಲ್ಲ. 7 ಕೋಟಿ ಜನಕ್ಕೆ ನನಗೂ ಇದೇ ಲಾಬಿ ಆಗ್ತದೆ, ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ ಆಸಿಫ್ ಅವ್ರಿಗೂ ಇದೇ ಲಾಬಿ ಆಗ್ತದೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಅವರಿಗೂ ಕೂಡ ಇದು ಲಾಬಿ ಇದೇ ಆಗ್ತದೆ. ಆಯ್ತು, ಸರ್ಕಾರ ಇವತ್ತು ನಮ್ಮ ಸರ್ಕಾರದಲ್ಲಿ ನಾವು ಮಾಡ್ಕೊಂಡ್ ಬಂದಿದೀವಿ. ಇದನ್ನ ಮುಂದೆ 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಬರ್ತದೆ. ಹಂಗಂತ ಹೇಳಿದ ತಕ್ಷಣ ದ್ವೇಷದ ರಾಜಕಾರಣದಲ್ಲಿ ಅವ್ರಿಗೆ ಇದನ್ನ ಅವ್ರು ಭಾಷಣ ಮಾಡಿದ್ರು ಅಂತೇಳಿ ಅವ್ರನ್ನೆಲ್ಲ ಒಳಗಾಕೋ ಅಥವಾ ಅವ್ರನ್ನೆಲ್ಲ ನಾವು ಹಿಡಿತದಲ್ಲಿ ಹಿಡ್ಕೊಂಡ್ಬಿಟ್ಟು ನಾವು ರಾಜಕೀಯ ಮಾಡ್ತಿಲ್ಲ. ನಮ್ದೇನಿದ್ರು ಕೂಡ ಡೆವಲಪ್ಮೆಂಟ್ ವಿಚಾರಕ್ಕೆ, ಗ್ಯಾರಂಟಿಗಳ ವಿಚಾರಕ್ಕೆ ಜನಸಾಮಾನ್ಯರ ಜೊತೆಯಾಗಿ ಇದನ್ನು ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಮತ್ತೊಮ್ಮೆ